ನಮಸ್ಕಾರ ಸ್ನೇಹಿತರೆ. ಇವತ್ತು ಮೈಸೂರು ಜಿಲ್ಲೆಯಲ್ಲಿರುವ ಖಾಲಿ ಇರತಕ್ಕಂಥ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆ ಹಾಗೂ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ಈ ಥರ ಜಾಬ್ ನ್ಯೂಸ್ಗಾಗಿ ನೋಡ್ತಾ ಇರಿ ಕರಿಯರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರು ಜಿಲ್ಲೆಯಲ್ಲಿ 1 ವರ್ಷದ ಮಟ್ಟಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ. ಆ ಹುದ್ದೆಗಳು ಯಾವ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಅದು ಎಲ್ಲೆಂದರೆ ಜಂಟಿ ಕೃಷಿ ನಿರ್ದೇಶಕರವರ ಕಚೇರಿ, ಸಾರ್ವಜನಿಕ ಕಚೇರಿಗಳ ಕಟ್ಟಡ, ಮೈಸೂರು ಜಿಲ್ಲೆಯಲ್ಲಿ 2026-27ನೇ ಸಾಲಿನ ಆತ್ಮ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕರು ಹುದ್ದೆ 3, ನಂತರ ಹುದ್ದೆ ಹಾಗೂ ಸಹಾಯ ತಾಂತ್ರಿಕ ವ್ಯವಸ್ಥಾಪಕರು 9 ಹುದ್ದೆಗಳನ್ನ ಖಾಲಿ ಇರ್ತಾವೆ ಗೆಳೆಯರು. ಇಲ್ಲಿ ಈ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ಇವನ್ನ ಕಾರ್ಯನಿರ್ವಹಿಸ್ತಾವೆ ಗೆಳೆಯರು. ಅದಕ್ಕೆ ನಿಮ್ಗೆ ಗುತ್ತಿಗೆ ಆಧಾರದ ಮೇಲೆನ ಇವನ್ನ ನಮ್ಗೆ ತಗೋತಾರಂತ. 1 ವರ್ಷದ ಮಟ್ಟಿಗೆ ಗೆಳೆಯರದ ಗುತ್ತಿಗೆ ಆಧಾರದ ಮೇಲೆ ತಾಂತ್ರಿಕ ವ್ಯವಸ್ಥಾಪಕರು 3, ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು 9 ಹುದ್ದೆಗಳು ಖಾಲಿ ಇರ್ತಾವೆ ಗೆಳೆಯರೆ. ಇದು ಮೈಸೂರದಲ್ಲಿ ಗೆಳೆಯರದ. ನಂತರ ಗೆಳೆಯರೆ, ಯಾವ್ಯಾವ ಜಿಲ್ಲೆಗಳಲ್ಲಿ, ಮೈಸೂರು ಜಿಲ್ಲೆಯಲ್ಲಿನ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಹುದ್ದೆಗಳು ಖಾಲಿ ಅದ ತಿಳಿಸ್ಕೊಡ್ತೀನಿ ನೋಡ್ರಿ ನಿಮ್ಗಲ್ಲಿ. ಟೋಟಲ್ ಆಗಿ ಹುದ್ದೆಗಳು ತಾಂತ್ರಿಕ ವ್ಯವಸ್ಥಾಪಕರು 3 ಹುದ್ದೆಗಳು ಖಾಲಿ ಇರ್ತಾವಂತ ಮೈಸೂರದಲ್ಲಿ. ಈಗ ಮೈಸೂರು ತಾಲೂಕುಗಳಲ್ಲಿ ಖಾಲಿ ಇರುವಂತ ತಾಲೂಕು ತಾಂತ್ರಿಕ ವ್ಯವಸ್ಥೆಗಳು 3 ಇರ್ತಾವೆ ಗೆಳೆಯರಲ್ಲಿ ಮೈಸೂರು ಜಿಲ್ಲೆಯಲ್ಲಿನ. ನಂತರ ಗೆಳೆಯರೆ, ಹುದ್ದೆಗಳು ತಿಳಿಸ್ಕೊಡ್ತೀನಿ ನೋಡ್ರಿ. ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕರು ಒಟ್ಟು ಹುದ್ದೆ 3 ಇರ್ತಾವೆ ಗೆಳೆಯರಲ್ಲಿ. HD ಕೋಟೆ ತಾಲೂಕಿನಲ್ಲಿ 1 ಇರ್ತದೆ. ಆನಂತರ ಸರಗೂರು ತಾಲೂಕಿನಲ್ಲಿ 1 ಇರ್ತದೆ. ಸಾಲಿಗ್ರಾಮದಲ್ಲಿ 1 ಇರ್ತವೆ ಗೆಳೆಯರಿ. ಟೋಟಲ್ ಆಗಿ 3 ಹುದ್ದೆಗಳು. ಇವತ್ತನ್ನ ವರ್ಗವಾರು ವಿಂಗಡಣೆ ಮಾಡಿದ್ದಾರೆ. ಆ ಹುದ್ದೆಗಳ ಬಳಿ ತಿಳಿಸ್ಕೊಡ್ತೀನಿ ನೋಡ್ರಿ. ಪರಿಶಿಷ್ಟ ಪಂಗಡದವರಿಗೆ 1 ಹುದ್ದೆ ಇದೆ ಗೆಳೆಯರಿದು. ನಂತರ ಪ್ರವರ್ಗ 1ರವರಿಗೆ 1 ಇದೆ. ಆನಂತರ ಸಾಮಾನ್ಯ ಹಾಗೂ ಅಂಗವಿಕಲರಿಗೆ 1 ಇದೆ. ಇದು ಸಾಮಾನ್ಯದಲ್ಲಿ ಅಂಗವಿಕಲರಿಗೆ 1 ಹುದ್ದೆ ಇದೆ ಗೆಳೆಯರಿದು. ಇದಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಅಗ್ರಿ ಆ್ಯಂಡ್ ಸ್ಕೂಟರ್ ವಿತ್ ಕಂಪ್ಯೂಟರ್ ಸ್ಕಿಲ್ ಆ್ಯಂಡ್ ಅಗ್ರಿಕಲ್ಚರಲ್ಸ್ ಗ್ರಾಜುಯೇಷನ್ ಆಗಿರ್ಬೇಕಾದ್ರೆ ನಿಮ್ದು ಲಾಸ್ಟ್ 5 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿರೋದಕ್ಕೆ ನೋಡ್ರಿ. ಅಂತ ನೀವು ಅನುಭವ ಮಿನಿಮಮ್ ಆಗಿ 2 years ಇರ್ಬೇಕಂತ ಎಕ್ಸ್ಪೀರಿಯನ್ಸ್. ಅಂದಾಜ್ 5 ವರ್ಷ ಇಲ್ಲದ್ರ 3 ವರ್ಷ 2 ವರ್ಷ ಇರ್ಬೇಕಂತ. ಇದಕ್ಕೆ ವೇತನ ಬಂದ್ಬಿಟ್ಟು ಗೆಳೆಯರೆ 30,000 ಇರ್ತದೆ. ಅದಕ್ಕೆ ಮಂತ್ಲಿ ನೋಡ್ರಿ 30,000 ಪೇಮೆಂಟ್ ಇರ್ತದೆ ಗೆಳೆಯರೋದಕ್ಕೆ. ನಂತರ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಒಟ್ಟು ಹುದ್ದೆ ಬಂದ್ಬಿಟ್ಟು 9 ಹುದ್ದೆಗಳು ಇರ್ತಾವೆ ಗೆಳೆಯರು. ಇದು ಯಾವ್ಯಾವ ತಾಲೂಕಿನಲ್ಲಿ ಕೂಡ ಖಾಲಿ ಇರ್ತಾವ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರು ನಿಮ್ಗಿಲ್ಲಿ. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಒಟ್ಟು 9 ಹುದ್ದೆಗಳು ಇರ್ತಾವೆ. HD ಕೋಟೆ, ಹುಣಸೂರು, KR ನಗರ, ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ, ನರಸೀಪುರ ತಾಲೂಕಾ, ಕಸಾಬ್ ಹೋಬಳಿಗಳಲ್ಲಿ 7 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವ. ಈ ಮೇಲೆ ಕೊಟ್ಟ ಹಾಗೆ ಇವೇನು ಕೊಟ್ಟಿಲ್ಲ ಊರುಗಳ ಹೆಸರು, ಇಲ್ಲಿ 7 ಹುದ್ದೆಗಳು ಖಾಲಿ ಇರ್ತಾವಂತ. ಹುಣಸೂರು ತಾಲೂಕು ಹನಗೋಡು ಹೋಬಳಿಯಲ್ಲಿ 1 ಖಾಲಿ ಇರ್ತದೆ ಗೆಳೆಯರಲ್ಲಿ. ಇಲ್ಲಿ ಒಂದೇ ಒಂದು ಹುದ್ದೆ ಇರ್ತದೆ ಹುಣಸೂರು ತಾಲೂಕು ಹನಗೋಡು ಹೋಬಳಿಯಲ್ಲಿ. ನಂತರ ಉಪ ಕೃಷಿ ನಿರ್ದೇಶಕ ಕಚೇರಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನಾಗರಹಳ್ಳಿ, ಮೈಸೂರು, ಇಲ್ಲಿ ಕೂಡ ಒಂದೇ ಒಂದು ಹುದ್ದೆ ಖಾಲಿ ಇರ್ತದಂತ. 7, 8, 9 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವಂತ. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 9 ಹುದ್ದೆಗಳು ಆಯಾ ಗ್ರಾಮದಲ್ಲಿ ಖಾಲಿ ಇರ್ತಾವೆ ಗೆಳೆಯರೆ ಅಂತ. ಇದರಲ್ಲಿ ನಿಮಗೆ ಇಲ್ಲಿ ವಿಂಗಡಣೆ ಕೊಟ್ಟ ಹಾಗೆ ಎಷ್ಟೆಷ್ಟು ಹುದ್ದೆಗಳು ತಿಳಿಸ್ಕೊಡ್ತೀನಿ. ಸಾಮಾನ್ಯರಲ್ಲಿ 1 ಇರ್ತದೆ ಗೆಳೆಯರು, ಅದು ಅಂಗವಿಕಲರಿಗೆ ಮಾತ್ರ ಇರ್ತದೆ. ಪ್ರವರ್ಗ 2B ಯಲ್ಲಿ 1 ಇರ್ತದೆ, ಅದು ಇತರ ಇರ್ತದೆ. ಸಾಮಾನ್ಯ ಅದರಲ್ಲಿ 1 ಇರ್ತದೆ. ಮಾಜಿ ಸೈನಿಕರೇ ಅದು ಇರ್ತದೆ. ಪರಿಶಿಷ್ಟ ಜಾತಿ ಎರಲ್ಲಿ 1 ಇರ್ತದೆ, ಅದು ಮಹಿಳೆಯರಿಗೆ ಮಾತ್ರ ಮೀಸಲಾತಿ ಇರ್ತದೆ. ಆನಂತರ ಪ್ರವರ್ಗ 2A ಯಲ್ಲಿ 1 ಇರ್ತದೆ, ಅಂಗವಿಕಲರಿಗೆ ಮಾತ್ರ ಇರ್ತದೆ. ಪರಿಶಿಷ್ಟ ಜಾತಿ G ಯಲ್ಲಿ B ಯಲ್ಲಿ 1 ಮಹಿಳೆ ಇರ್ತದೆ ಗೆಳೆಯರೋದಕ್ಕೆ ನೋಡ್ರಿ. ನಂತರ ಪ್ರವರ್ಗ 2A ಯಲ್ಲಿ 1 ಇರ್ತದೆ, ಮಹಿಳೆಯರಿಗೆ ಮಾತ್ರನೇ ಅದು ಇರ್ತದೆ. ನಂತರ ಪ್ರವರ್ಗ 1ರಲ್ಲಿ ಒಂದೇ ಪೋಸ್ಟ್, ಅದು ಕೂಡ ಮಹಿಳೆಯರಿಗೆ ಮಾತ್ರ ಇರ್ತದೆ. ಆಮೇಲೆ ಸಾಮಾನ್ಯದಲ್ಲಿ 1 ಇರ್ತದೆ, ಗ್ರಾಮೀಣ ಅಭ್ಯರ್ಥಿಗೆ ಮಾತ್ರ ಇದು ಇರ್ತದೆ. ಇದಕ್ಕೆ ಗ್ರಾಜುಯೇಟ್ ಆಗಿರ್ಬೇಕು, ಅಗ್ರಿಕಲ್ಚರ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ನಿಮ್ಗೆ ಆಗಿರ್ಬೇಕು ಗೆಳೆಯರೋದಕ್ಕೆ. ಅಂದರೆ ಮಿನಿಮಮ್ 1 year ನಿಮಗೆ ಎಕ್ಸ್ಪೀರಿಯನ್ಸ್ ಇದಕ್ಕೆ ಇರಲೇಬೇಕು ಗೆಳೆಯರೋದಕ್ಕೆ ನೋಡ್ರಿ. ಇದಕ್ಕೆ ನಿಮಗೆ ವೇತನ ಬಂದ್ಬಿಟ್ಟು 25,000 ಕೊಡತ್ತಾರ ಗೆಳೆಯರೆ. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 25,000 ಪೇಮೆಂಟ್ ಕೊಡತ್ತಾರೆ. ಹಾಗೂ
ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 30,000 ಕೊಡತ್ತಾರ. ಇದನ್ನ ಯಾರ್ಯಾರು ಅಪ್ಲೈ ಮಾಡೋದು ತಿಳಿಸ್ಕೊಡ್ತೀನಿ ನೋಡ್ರಿ. 45 ವರ್ಷದೊಳಗಿನ ಆಸಕ್ತ ಅಭ್ಯರ್ಥಿಗಳು ಈಗಾಗಲೇ ಆತ್ಮ ಯೋಜನೆ ಕರ್ತವ್ಯ ನಿರ್ವಹಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಲ್ಲಿ ವಯೋಮಿತಿ ಗರಿಷ್ಠ 60 ವರ್ಷದೊಳಗಿರಬೇಕಾದರೆ, ನಂತರ ಅರ್ಜಿಯನ್ನು ಪಡೆದು ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಪೂರ್ಣ ಮಾಹಿತಿಯೊಂದಿಗೆ ದಿನಾಂಕ 21/8/2026 ಸಂಜೆ 5 ಗಂಟೆ ಒಳಗಾಗಿ ನೋಡ್ರಿ 21/8/2026 ಸಂಜೆ 5 ಗಂಟೆ ಒಳಗಾಗಿ ಸೀಲು ಮಾಡಿದ ಲಕೋಟೆಯಲ್ಲಿ ಮುಂದ ಮತ್ತು ನೋಂದಣಿ ಅಂಚೆ ಮೂಲಕ ಜಂಟಿ ಕೃಷಿ ನಿರ್ದೇಶನಾಲಯ ಕಚೇರಿ ಆತ್ಮ ವಿಭಾಗ ನೋಡ್ರಿ ಇಲ್ಲಿ ಕೊಟ್ಟಿದ್ದೇನಲ್ಲ ಇದೇ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೇಕಂತ. ಜಂಟಿ ಕೃಷಿ ನಿರ್ದೇಶನಾಲಯ ಕಚೇರಿ ಆತ್ಮ ವಿಭಾಗ ಸಾರ್ವಜನಿಕ ಕಚೇರಿಗಳ ಕಟ್ಟಡ ನ್ಯೂ ಸುಜಿರಾವ್ ರಸ್ತೆ ಮೈಸೂರು ಇವರಿಗೆ ಸಲ್ಲಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದ ಅಡ್ರೆಸ್ ನೀವು ಕಳಿಸ್ಬೇಕಾಗ್ತದ ಇಲ್ಲಿಂದ ಹಿಡಿದು ಇಲ್ಲಿ ತನ ನೋಡ್ರಿ. ಇದು ಅಡ್ರೆಸ್ ನೀವು ಪೋಸ್ಟ್ ಮಾಡ್ಬೇಕಾಗ್ತದ. ನಂತರ ತಡವಾಗಿ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ನೋಡ್ರಿ ಗೆಳೆಯರೆ. ಏನಾದ್ರು ತಡವಾಗಿ ಹೋಯ್ತಂದ್ರೆ ಈ ಅಪ್ಲಿಕೇಶನ್ ಅನ್ನ ತಗೊಳಂಗಿಲ್ಲ ಅಂತ. ಅದಕ್ಕಾಗಿ ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಫಾರ್ಮ್ ಅನ್ನ ತಗೊಂಡು ಫಿಲ್ ಮಾಡಿ ಪೋಸ್ಟ್ ಮಾಡಿ ಗೆಳೆಯರೆ. ನಂತರ ಅರ್ಜಿದೊಳಗೆ ಜಾತಿ ಪ್ರಮಾಣ ಪತ್ರ ನೋಡ್ರಿ ಗೆಳೆಯರೆ. ಅದ್ರೊಳಗೆ ಫಾರ್ಮ್ ಯಾವ್ಯಾವ ರೀತಿ ಯಾವ್ಯಾವ ಅರ್ಜಿಗಳನ್ನ ಹಚ್ಬೇಕಂತ ತಿಳಿಸ್ಕೊಡ್ತೇನೆ ನೋಡ್ರಿ. ಅರ್ಜಿಗಳೊಂದಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ವಿದ್ಯಾರ್ಥಿಗೆ ಸಂಬಂಧಿಸಿದ ಎಲ್ಲ ವರ್ಷದ ಅಂಕಪಟ್ಟಿಗಳನ್ನ ನೀವು ಅದಕ್ಕೆ ಸಬ್ಮಿಟ್ ಮಾಡಬೇಕಾಗ್ತದೆ. ಆಮೇಲೆ ಘಟಕಗೋಸ್ಕರ ಪ್ರಮಾಣ ಪತ್ರಗಳು ಸೆಕೆಂಡ್ PUC ಆಗಲಿ 10th ಆಗಿರಲಿ ಅವು ಸಹ ನೀವು ಜೆರಾಕ್ಸ್ ಕಾಪಿನ ಹಚ್ಬೇಕಾಗ್ತದೆ. ಆ ನಂತರ ಕಂಪ್ಯೂಟರ್ ಕಲ್ತನ ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ ಹಚ್ಬೇಕಾಗ್ತದೆ. ವೃತ್ತಿಗೆ ಸಂಬಂಧಿಸಿದ ಅನುಭವ ಪ್ರಮಾಣ ಪತ್ರಗಳು ಏನಾದ್ರು ಇದ್ದಂದ್ರೆ ಅದನ್ನು ಸಹ ನೀವು ಕಡ್ಡಾಯವಾಗಿ ಲಗತ್ತಿಸಬೇಕಂತ ಹೇಳಿದಾರೆ ನೋಡ್ರಿ. ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದಕ್ಕೆ ಕಡ್ಡಾಯವಾಗಿರ್ತದೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮಗೆ ಕಡ್ಡಾಯವಾಗಿರ್ತದೆ, ಅದನ್ನು ಸಹ ಹಚ್ಬೇಕಾಗ್ತದೆ. ಹೆಚ್ಚಿನ ವಿವರಗಳಿಗೆ ಜಂಟಿ ಕೃಷಿ ನಿರ್ದೇಶಕರು ಮೈಸೂರು ಕಚೇರಿ ದೂರವಾಣಿ ಸಂಖ್ಯೆ ಇದಕ್ಕೆ ನೀವು ಸಂಪರ್ಕಿಸಬಹುದು ಗೆಳೆಯರೆ. ನೋಡ್ರಿ ಏನಾದ್ರು ನಿಮಗೆ ಕನ್ಫ್ಯೂಸ್ ಇತ್ತಂದ್ರೆ ಇವ್ರಿಗೆ ನೀವು ಕರೆ ಮಾಡಿ ಕೇಳ್ಬೋದು. ಯಾವಾಗ ಕಳಿಸ್ಬೋದು, ಇಷ್ಟು ತಾರೀಕು ಕಳಿಸಿದ್ರೆ ಬರ್ಬೋದೇನ್ರಿ ಅಂತೇಳಿ ನೀವು ಕೇಳ್ಬೋದು ಅವ್ರಿಗೆ. ಆ ನಂತರ ಇದಕ್ಕೆ ಷರತ್ತುಗಳು ಒಳಪಟ್ಟಿರ್ತದೆ. ಆಮೇಲೆ ಇದಕ್ಕೆ ಫಾರ್ಮ್ ಅಂದ್ಬಿಟ್ಟು ನನ್ನ PDF ದಲ್ಲಿ ಇರೋದು, ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತಾನೆ ಈ ಫಾರ್ಮ್ ಅನ್ನ. ಈ ನೋಟಿಫಿಕೇಶನ್ ಮತ್ತು ಈ ಫಾರ್ಮ್ ನನ್ನ 2 ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದ ನೋಡ್ರಿ. ನಿಮ್ಮ ಹೆಸರು, ನಂತರ ಅಭ್ಯರ್ಥಿ ಹೆಸರು, ಹುದ್ದೆ ಯಾವ ಹಾಕ್ತಿರಲ್ಲ ಹುದ್ದೆ ಹೆಸರು, ಆನಂತರ ಅಭ್ಯರ್ಥಿ ಹೆಸರು, ತಂದೆ ಹೆಸರು, ಜನ್ಮ ದಿನಾಂಕ, ಅಂಚೆ ವಿಳಾಸ, ಆನಂತರ ಮೊಬೈಲ್ ಸಂಖ್ಯೆ, ಇಲ್ಲಿ ಗೆಳೆಯರೆ ಇಮೇಲ್ ID, ಖಾಯಂ ವಿಳಾಸ, ಕಾರ್ಯನಿರ್ವಹಿಸಲು ಇಚ್ಛಿಸುವ ನಿಮ್ದು ಕಚೇರಿ ಯಾವ್ದು ಇರುತ್ತಲ್ಲ ಆ ಕಚೇರಿ ಹುಣಸೂರಾಗ್ಲಿ ಯಾವ್ದಾಗ್ಲಿ ಇನ್ನು ಹಾಕ್ಬೋದು ಗೆಳೆಯರೆ. ಆನಂತರ ನಿಮ್ಮ ಜಾತಿ ಯಾವ ಜಾತಿ ಸೇರ್ತಾನೆ ಅಂತ ಹೇಳಿ, ಆಮೇಲೆ ವಿದ್ಯಾರ್ಥಿ ಯಾವ್ದು ನಿಮ್ದು ಡಿಗ್ರಿ ಆಗಿತ್ತು, PUC ಆಗಿತ್ತು, ಏನಾಯ್ತು ಅಂತ ಇಲ್ಲಿ ಕೊಡ್ಬೇಕಾದ ಕೆಲಸ ಅನುಭವ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಎಷ್ಟು ವರ್ಷ ಇದೆಲ್ಲ ಲಗಜಿಸಿರೋದಿಲ್ಲ ಅಂತ ಇಲ್ಲಿ ಹೌದು ಇಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಆಮೇಲೆ ನಡತೆ ಪ್ರಮಾಣ ಪತ್ರ ಅದು ಸಹ ಹಚ್ಬೇಕಾಗ್ತದೆ. ಆ ನಂತರ ಕಂಪ್ಯೂಟರ್ ಏನಾದರೂ ನೀವು ಕಲ್ತಿದ್ರಂದ್ರೆ ಆ ಕಂಪ್ಯೂಟರ್ ಸರ್ಟಿಫಿಕೇಟ್ ನೀವು ಇಲ್ಲಿ ಲಗತ್ತಿಸಬೇಕು ಗೆಳೆಯರೆ ನೋಡ್ರಿ. ಆ ನಂತರ ಇದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಹತ್ತದ, ಅದನ್ನು ಸಹ ನೀವು ಇದಕ್ಕೆ ಅಟ್ಯಾಚ್ ಮಾಡ್ಬೇಕಾಗ್ತದ. ಈ ಮೇಲೆ ಎಲ್ಲ ತಿಳಿಸಿರೋ ಮಾಹಿತಿಯನ್ನು ನೀವು ಸತ್ಯವಾಗಿ ದೃಢೀಕರಿಸಿ ಅಭ್ಯರ್ಥಿಗಳು ಸಹಿ ಮಾಡಿ ಪೋಸ್ಟ್ ಒಂದು ಫೋಟೋವನ್ನು ಇಲ್ಲಿ ಫೋಟೋ ಹಾಕ್ಬೇಕು ಗೆಳೆಯರೆ. ನಿಮ್ದು ಕಂಪಲ್ಸರಿ ಆಗಿ ಒಂದು ಫೋಟೋ ಹಚ್ಚಿಗೆಸಿಂದ ಇಲ್ಲಿ ಹೇಳಿದ್ನಲ್ಲ ನಿಮ್ಮ ಗೆಳೆಯರೆ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೇಕಾಗ್ತದ. ಕೃಷಿ ನಿರ್ದೇಶಕರ ಕಚೇರಿ ಆತ್ಮ ವಿಭಾಗ ಸಾರ್ವಜನಿಕ ಕಚೇರಿ ಕಟ್ಟಡ ನ್ಯೂ ಸುಜಿರಾವ್ ರಸ್ತೆ ಇವರಿಗೆ ನೀವು ಪೋಸ್ಟ್ ಮಾಡ್ಬೇಕಾಗ್ತದ ನೋಡಿ ಗೆಳೆಯರೆ. ಈ ಅಪ್ಲಿಕೇಶನ್ ನೋಡ್ರಿ, ನಿಮ್ಮಲ್ಲಿ ಯಾರಾದರೂ ಗ್ರಾಜ್ಯುಯೇಟ್ ಏನಾದ್ರು ಕಲ್ತಿದ್ರಂದ್ರೆ ಅವರು ಸಹ ಇದು ಅಪ್ಲಿಕೇಶನ್ ಪೋಸ್ಟ್ ಗ್ರಾಜ್ಯುಯೇಟ್ ಕಲ್ತಿದ್ರಂದ್ರೆ ಈ ಅಪ್ಲಿಕೇಶನ್ ಹಾಕ್ರಿ. ಪೇಮೆಂಟ್ ಚಲೋ ಇರ್ತದೆ ಗೆಳೆಯರೆ. 30,000 ಇದಕ್ಕೆ ಪೇಮೆಂಟ್ ಇರ್ತದೆ ಗೆಳೆಯರೆ ನೋಡ್ರಿ. ಆ ನಂತರ ತಾಂತ್ರಿಕ ವ್ಯವಸ್ಥಾಪಕರಿಗೆ 25,000 ಪೇಮೆಂಟ್ ಇರ್ತದೆ ಗೆಳೆಯರೆ. ಅದಕ್ಕೆ ನೋಡ್ರಿ ಅಪ್ಲಿಕೇಶನ್ ಹಾಕ್ರಿ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜ್ಯುಯೇಷನ್ ಹಾಗೂ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ನಿಮಗೆ 2 ವರ್ಷ ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಗೆಳೆಯರೆ. ಅದಕ್ಕೆ ನೋಡ್ರಿ ಈ ಅಪ್ಲಿಕೇಶನನ್ನು ಹಾಕ್ರಿ ಎಲ್ಲ ಅಂತ ತಿಳಿಸ್ತಾ ಈ ಜಾಬ್ ನಿಮಗೆ ಇಷ್ಟ ಆಯ್ತು ತಿಳ್ಕೊಂಡಿರ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೂ ಇದೇ ಥರ ಜಾಬ್ ನ್ಯೂಸ್ಗಾಗಿ ನಿಮ್ಮಲ್ಲಿ ಯಾರೋ ಜಾಬ್ ನ್ಯೂಸ್ ನೋಡ್ತಾ ಇದ್ರೆ ಅಂದರೆ ಅವ್ರು ಈ ವಿಡಿಯೋನ ಶೇರ್ ಮಾಡಿ ಕೇಳ್ತಾ ಮತ್ತೆ ಜಾಬ್ ನ್ಯೂಸ್ಗಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು ಗೆಳೆಯರೆ.